ಇವತ್ತು ನಾವು ಹೊಗೇನಕಲ್ ಭಾಗದಲ್ಲಿದ್ದೀವಿ. ಗೋಪಿನಾಥ ಗ್ರಾಮದ ಪಂಚಾಯತಿಗೆ ಸೇರಿರುವಂತಹ ಅನೇಕ ರೈತರು ತಮ್ಮ ಅಳಲುಗಳನ್ನು ನಮ್ಮ ಸಂಪರ್ಕ ಟಿವಿ ಜೊತೆಗೆ ಹಂಚ್ಕೊಳ್ತಾ ಇದ್ದಾರೆ. ರೈತರು ಅಂದ್ರೇನೆ ಎಲ್ಲಾನು ಹೋರಾಟ ಮಾಡೇ ಪಡಿಬೇಕು. 1947ರಲ್ಲಿ ಆಗಸ್ಟ್ 15 ನಮಗೆ ಸ್ವತಂತ್ರ ಸಿಕ್ಕಿದ ನಂತರ ಈಗ 79 ವರ್ಷಗಳಾಗಿದೆ. ಇನ್ನೂ ಕೂಡ ಇಲ್ಲಿ ಜನಗಳಿಗೆ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ದೀವಿ. ನೀವು ತೆಪ್ಪ ಓಡಿಸ್ತೀರಿ, ಜನಗಳನ್ನ ಕರ್ಕೊಂಡೋಗಿ ಸುರಕ್ಷಿತವಾಗಿ ಕರ್ಕೊಂಡ್ಬರ್ತೀರಿ. ನಿಮ್ಮ ರಕ್ಷಣೆಗೋಸ್ಕರ ಸರ್ಕಾರ ಯಾವ ರೀತಿ ವಿಮೆಗಳೇನಾದ್ರು ಮಾಡಿಸಿದ್ಯಾ, ಏನಾದ್ರು ಜಾಗೃತಿ ಕ್ರಮಗಳ ತಗೊಂಡಿದ್ಯಾ? ಏನೂ ಮಾಡಿಲ್ಲ ಮೇಡಮ್. ಏನೋ ಇದು ನಾವು ಎಲ್ಲ ಕೇಳಿದೀವಿ, ನಮ್ಗೆ ಏನೋ ಒಂದು ಹೆಲ್ಪ್ ಮಾಡಿ ಇದು ಅದು ಇದು ಕೇಳ್ತೀವಿ, ಏನು ಮಾಡಿಲ್ಲ. ಹಿರಿಯರಿದ್ದಾರೆ, ಯಾಕೆ ವಿದ್ಯುತ್ ಸೌಲಭ್ಯನ ಕೊಟ್ಟಿಲ್ಲ, ಯಾಕೆ ಸರ್ಕಾರ ನಿಮ್ಮನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅಂತ? ಅವ್ರು ಫಾರೆಸ್ಟ್ನವ್ರು ಹೇಳ್ತಾರೆ ಈಗ ಕೊಡ್ತೀನಿ ನಾಳೆ ಕೊಡ್ತೀನಿ. ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ ಅಂತ? ಕುಡಿಯೋ ನೀರಿಲ್ಲ, ನಮ್ಗೆ ಏನು ವ್ಯವಸ್ಥೆ ನಿಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಎಷ್ಟು ಕಿಲೋಮೀಟರ್ಗಳ ಕಾಲ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿ ಬರ್ಬೇಕು? ಓದ್ಬೇಕಂದ್ರ ಗೋಪಿನಾಥ ಹೋಗ್ಬೇಕು, 16 ಕಿಲೋಮೀಟರ್ ಬರುತ್ತೆ ಮೇಡಮ್. 14 ನಮ್ಮ ಊರಿಗೆ ಬಂದು ಕರಂಡಿ ಇಲ್ಲ, ಮಕ್ಕಳು ಓದೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ದೀಪ ಹಾಕೊಂಡು ನಾವು ಮಕ್ಕಳು ಓದಿದ್ದಾರೆ.